ನೀವು ನೋಡ್ತಾ ಇರೋದೆಲ್ಲ ಸೀಡ್ಲಿಂಗ್ ಪ್ಲಾಂಟ್. ಇದು 1.5 ಅಡಿ ಹತ್ರ ಇರುತ್ತೆ. ಇದು 2.5 ಫೀಟ್ ಹೈಟ್ ಇರುತ್ತೆ. ಇದು 3 ಫೀಟ್ ಮೇಲೆ ಇರುತ್ತೆ. ಇದು 6 ಫೀಟ್ ಹೈಟ್ ಇರುತ್ತೆ. ಎಲ್ಲದಕ್ಕೂ ಬೇರೆ ಬೇರೆ ರೇಟ್ ಇರುತ್ತೆ. 1.5 ಅಡಿಗೆ, ಎಲ್ಲ 6 ಅಡಿಗೆ, ಎಲ್ಲ ಬೇರೆ ಬೇರೆ ರೇಟ್ ಇರುತ್ತೆ. ಅದಕ್ಕೆ ತಕ್ಕಂಥ ರೇಟ್ಗಳು. ನಮ್ಮದು ಇವಾಗ ಗ್ರಾಫ್ಟೆಡ್ ಗಿಡ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಗ್ರಾಫ್ಟ್ ಆಗಿದೆ, ಅಪ್ರೋಚ್ ಗ್ರಾಫ್ಟ್ ಆಗಿದೆ, ಫ್ಲವರಿಂಗ್ ಬಂದಿದೆ. ಇದು ವೀಕ್ ಗ್ರಾಫ್ಟ್ ಆಗಿದೆ, ಇವಾಗ ಗ್ರೋತ್ ಆಗ್ತಾ ಇದೆ. ಇದು 2 ಇಯರ್ಸ್ ಆಗಿದೆ, 2 ಇಯರ್ಸ್ ಆಗಿದ್ರಲ್ಲಿ ಫ್ಲವರಿಂಗ್ ಆಗಿದೆ. ಇದು ಕಮರ್ಷಿಯಲ್ ಈಲ್ಡ್ ಅಲ್ಲ. ಇದು ನಿಮಗೆ ಒಂದು 3 ಇಯರ್ಸ್ ಆದಮೇಲೆ ನಿಮಗೆ ಇದು ಕಮರ್ಷಿಯಲ್ ಈಲ್ಡ್ ಬರೋದು. ಇವಾಗ ಜಸ್ಟ್ ಫ್ಲವರಿಂಗ್ ಆಗಿದೆ ಅಷ್ಟೇ. 1.5 ವರ್ಷದ ಗಿಡದಲ್ಲಿ ಫ್ಲವರಿಂಗ್ ಆಗಿದೆ. ಈ ಅಪ್ರೋಚಲ್ಲಿ ನಿಮಗೆ ಒಂದು 6-7 ಮಂತ್ಸಲ್ಲಿ ನೀವು ಫ್ಲವರಿಂಗ್ ನೋಡ್ಬೋದು. ಇದು ಈಲ್ಡ್ ನಿಲ್ಲೋದಿಲ್ಲ. ಅದ್ರ ಕ್ಯಾರೆಕ್ಟ್ರು ಅದು ತೋರಿಸ್ಕೊಂಡಿದೆ. ಈ ಸಸಿಗಳು ನಾವು ಗ್ರಾಫ್ಟ್ ಮಾಡಿರೋಂಥದ್ದು. ಈ ಗ್ರಾಫ್ಟ್ ಮಾಡಿದ್ದು ನಮ್ಮ ಮರದಿಂದನೇ. ಅದರದ್ದು ಕ್ಯಾರೆಕ್ಟರ್ ಎಲ್ಲ ನಾವು ಸ್ಟಡಿ ಮಾಡಿ ಅದರಲ್ಲಿ ಒಳ್ಳೆ ಈಲ್ಡ್ ಬರುತ್ತೆ, ಒಳ್ಳೆ ಸೈಜ್, ಸೀಡ್ ಸೈಜ್ ಚೆನ್ನಾಗಿದೆ, ಕರ್ನಲ್ ಸೈಜ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಎಲ್ಲ ನೋಡಿ ಅದರಲ್ಲಿ ನಾವೀಗ ಗ್ರಾಫ್ಟ್ ಮಾಡಿದ್ದೀವಿ. ಇದು ಇಲ್ಲಿ ಗ್ರಾಫ್ಟ್ ಆಗಿದೆ. ಗ್ರಾಫ್ಟ್ ಆದಮೇಲೆ ಇಷ್ಟು ಹತ್ರ ಬೆಳ್ಕೊಂಡಿದೆ. ಇದು ನೆಕ್ಸ್ಟ್ ಸೀಸನ್ನಿಗೆ ಫ್ಲವರಿಂಗ್ ಆಗುತ್ತೆ. ಅದು ಕಮರ್ಷಿಯಲ್ ಈಲ್ಡ್ ಅಲ್ಲ. ಕಮರ್ಷಿಯಲ್ ಈಲ್ಡ್ ಬರೋದಕ್ಕೆ 3 to 4 ಇಯರ್ಸ್, 4 ಇಯರ್ಸ್ ಬೇಕೇ ಬೇಕು. ಈಗ ಈ ಗಿಡ ನೋಡ್ತಾ ಇದ್ದೀರಿ, ಇದು 1.5 ವರ್ಷದಿಂದ ಗ್ರಾಫ್ಟ್ ಆಗಿರೋಂಥದ್ದು. ಇದೇನಾಗ್ತಾ ಇದೆ, ಎಲ್ಲ ಫ್ಲವರ್ ಬಂದ್ಬಿಟ್ಟಿದೆ, ಎಲ್ಲ ಫ್ಲವರಿಂಗ್ ಬಡ್ಡು ಎಲ್ಲ ಕಡೆನೂ ಬಿಟ್ಕೊಂಡಿದೆ. ಈಗ ಇದು ಫ್ರೂಟ್ ಸೆಟ್ ಆಗುತ್ತೆ. ಫ್ರೂಟ್ ಸೆಟ್ ಆಗೋಕ್ಕೂ ಲಾಭದಾಯಕವಾಗಿ ಬರುತ್ತೆ ಅಂತಲ್ಲ, ಇದು ಅಲ್ಪ ಸ್ವಲ್ಪ ಕ್ರಾಪ್ ಬಿಡುತ್ತೆ. ಇದ್ರದ್ದು ಕ್ಯಾರೆಕ್ಟರ್ನ ತೋರಿಸಿದೆ, ನನ್ನ ತಾಯಿಯ ಗುಣನ ಇದು ತೋರಿಸ್ತಾ ಇದೆ. ನಾವಿದನ್ನು 3 to 4 ವರ್ಷದ ನಂತರ ನಾವೊಂದು ಸ್ವಲ್ಪ ಕ್ರಾಪ್ ನೋಡ್ಬೋದು. ಈಗ 1.5 ವರ್ಷಕ್ಕೆ ಫ್ಲವರಿಂಗ್ ಆಗಿದೆ. ಇದು ನಮಗೆ ನೆಗ್ಲಿಜಿಬಲ್ ಕ್ರಾಪ್ ಇದರಲ್ಲಿ ಬರೋಂಥದ್ದು, ಕಮರ್ಷಿಯಲ್ ಈಲ್ಡ್ ಅಲ್ಲ. ಇದು ನಮಗೆ 3 to 4ನೇ ವರ್ಷದಲ್ಲಿ ನಮ್ಮ ಗಿಡಗಳು ದಷ್ಟಪುಷ್ಟವಾಗಿ ಬ್ರಾಂಚಸ್ ಬರುತ್ತೆ. ಆಗ ಈಲ್ಡ್ ಜಾಸ್ತಿ ಬರುತ್ತೆ. 3-4 ವರ್ಷದ ನಂತರ ನಮ್ಮ ಕಮರ್ಷಿಯಲ್ ಈಲ್ಡ್ ಶುರು ಆಗ್ತದೆ. ಹೆಚ್ಚು ಲಾಭದಾಯಕವಾಗಿ ಬರಬೇಕಾದ್ರೆ 5 ಇಯರ್ಸ್ ನಂತರ ತುಂಬ ಲಾಭದಾಯಕವಾಗಿ ನಮಗೆ ಈ ಕ್ರಾಪ್ ಬರುತ್ತೆ. ಚಿಕ್ಕ ಗಿಡದಲ್ಲಿ ಒಂದಷ್ಟು ಕುಯ್ತೀನಿ ಅವೆಲ್ಲ ಕರೆಕ್ಟ್ ಅಲ್ಲ. ಇದು 6-7 ವರ್ಷ ಹೋಗ್ತಿದ್ದಂಗೆ ಕಮರ್ಷಿಯಲ್ ಈಲ್ಡ್ ಶುರು ಆಗ್ತದೆ. 10ನೇ ವರ್ಷಕ್ಕೆ ನಾವು ಗ್ರಾಫ್ಟೆಡ್ ಇರ್ಬೋದು, ಆ ಗಿಡಗಳಲ್ಲಿ ತುಂಬ ಲಾಭದಾಯಕವಾಗಿ ನಮಗೆ ಈ ಕ್ರಾಪ್ ಬರುತ್ತೆ. ಇದೆಲ್ಲ ನಮ್ಮೂರು ವೀಟ್ ಗ್ರಾಫ್ಟ್ ಆಗಿದೆ. ಇದು ಸುಮಾರು 3 ತಿಂಗಳಾಗಿದೆ ಗ್ರಾಫ್ಟ್ ಮಾಡಿ. ಎಲ್ಲ ಗ್ರೋತ್ ಆಗ್ತಾ ಇದೆ. ನಾವು ಎಲ್ಲ ಥರ ರೈತರಿಗೂ ಗಿಡಗಳನ್ನ ಮಾಡಿಕೊಡ್ಬೇಕು ಅಂತ ನಾವು 10 ಕಿಲೋ ಬ್ಯಾಗಲ್ಲಿ ಗಿಡಗಳು ಮಾಡಿದ್ದೀವಿ. ಈ ಗಿಡಗಳು ಈ ಹೈಟಲ್ಲಿದೆ, 7-8 ಫೀಟ್ ತನಕನೂ ಇದೆ. ಇದು ಈ ಥರ ಗಿಡಗಳನ್ನ ನಾವು ಫಾರ್ಮರ್ಸ್ ಹೇಳಿ ಮಾಡಿಸ್ಕೊತಾರೆ. ನಮಗೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ, ಚಿಕ್ಕ ಗಿಡನ 2 ಇಯರ್ಸ್ ಸುಮ್ಮನೆ ಫೀಲ್ಡಲ್ಲಿ ಬೆಳೆಸೋದು ಕಷ್ಟ, ನಮಗೆ ದೊಡ್ಡ ಗಿಡನೇ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ಈ ಥರ ಗಿಡಗಳನ್ನ ಮಾಡಿಕೊಡ್ತೀವಿ. ಹಾಗೆ ಇದೇನಾಗುತ್ತೆ, ನಿಮಗೆ ನಾವು ಪಾಟಲ್ಲಿ ಬೆಳೆದಿರ್ತೀವಿ, ಪ್ಯಾಕೆಟಲ್ಲಿ ಬೆಳೆದಿರ್ತೀವಿ. ಅವ್ರಿಗೆ ಫೀಲ್ಡ್ಗೆ ಹಾಕಿದಾಗ 2 ವರ್ಷ ಮೇಂಟೆನೆನ್ಸ್ ಇರಲ್ಲ ಅವರಿಗೆ. ಆ ಮೇಂಟೆನೆನ್ಸ್ ಕಾಸ್ಟು ಒಂದು ಎಕರೆಗೆ ಸುಮಾರು 30,000 ರೂಪಾಯಿ, 25,000 ರೂಪಾಯಿ ಖರ್ಚು ಬರುತ್ತೆ. ಆ ಖರ್ಚು ಇಲ್ಲಿ ಉಳಿತದೆ. ಅವರಿಗೆ ನೀರು ಹಾಕೋದಿಲ್ಲ, ಗೊಬ್ಬರ ಹಾಕೋದಿಲ್ಲ, ಯಾವುದೇ ಉಳುಮೆ ಮಾಡೋಂಥದ್ದಿಲ್ಲ. ಎಲ್ಲದೂ ಇಷ್ಟು ದೊಡ್ಡ ಗಿಡ ನೆಟ್ಟರೆ 2 ವರ್ಷ ಅವ್ರ ಟೈಮ್ ಸೇವ್. ನಾವು ಹೀಗೆ ಎಲ್ಲ ಹೈಟಲ್ಲೂ ಗಿಡಗಳು ಮಾಡಿಕೊಡ್ತಾ ಇದ್ದೀವಿ. ಇದು ಗ್ರಾಫ್ಟ್ ಮಾಡಿರೋದು, 1 ವರ್ಷದ ಹಿಂದೆ ಗ್ರಾಫ್ಟ್ ಮಾಡಿರೋದು. ಎಲ್ಲ ನಿಮಗೆ ಫ್ಲವರಿಂಗ್ ಬಡ್ ಬಂದಿದೆ, ನೋಡ್ತಾ ಇದ್ದೀರಿ. ಎಲ್ಲ ಇವಾಗ ಶುರುವಾಗಿರೋದು, ಎಲ್ಲ ಬ್ರಾಂಚಸಲ್ಲೂ ಹೂವಿನ ಇದನ್ನು ಕಾಣ್ತಾ ಇದೆ. ಇದು 3 ಮಂತ್ಸ್ ಹಿಂದೆ ನಾವು ಗ್ರಾಫ್ಟ್ ಮಾಡಿದ್ದು. ಇವತ್ತು ಇದನ್ನು ಕಟ್ ಮಾಡಿದ್ದೀವಿ. ಇವತ್ತು ನಾವು ಕಟ್ ಮಾಡಿ ಕೆಳಗಡೆ ಇಳಿಸಿದ್ದೀವಿ. ಅದನ್ನು ನೋಡಿರ್ತೀರಿ ನೀವು, ನಾವು ಕಟ್ ಮಾಡೋದು. ಇದೆಲ್ಲ ಫುಲ್ಲು ಈಗ ಫ್ಲವರಿಂಗ್ ಬರ್ತಾ ಇದೆ.
ಎಲ್ಲ ಇದು ಫ್ಲವರು. ಇನ್ನು ಈಗ ಶುರುವಾಗಿದೆ. ಈ ನಾವು ಮದರ್ ಪ್ಲಾಂಟ್ ತಾಯಿ ಗುಣ ಎಲ್ಲ ಗ್ರಾಫ್ಟಲ್ಲೂ ಸೇಮ್ ಟು ಸೇಮ್ ಬರುತ್ತೆ. ಇವಾಗ ಏನಾಗಿದೆ, ಇದ್ರದ್ದು ತಾಯಿಯಲ್ಲಿ 120, 130, 140 kg ವರೆಗೂ ನಾವು ಇದರಲ್ಲಿ ಕ್ರಾಪ್ ತೆಗೆದಿದ್ದೀವಿ. ಇದೆಲ್ಲ ವರ್ಷಕ್ಕೆ 2 ಸಾರಿ ಬಿಡೋಂಥದ್ದು ವೆರೈಟಿ. ಹಾಗೇನೆ ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಇಲ್ಲಿ ನೋಡಿ ಕೆಳಗಡೆ ದಂಟಲೆಲ್ಲ ಕ್ರಾಪ್ ಬರಾಗಿದೆ, ಕಡ್ಡಿನಲ್ಲೂ ಕ್ರಾಪ್ ಬರ್ತಾ ಇದೆ. ಈಗ ಶುರು ಆಗಿದೆ, ಎಲ್ಲದೂ ಬಡ್ಸ್ ಹೊರಟಿದೆ, ಎಲ್ಲ ಬರ್ತಾ ಇದೆ. ಇದು ನೋಡಿದ್ರೆ ಇವತ್ತು ಕಟ್ ಮಾಡಿರೋಂಥ ಅಪ್ರೋಚ್ ಗ್ರಾಫ್ಟ್. ಹಾಗೇನೆ 1 ತಿಂಗಳ ಹಿಂದೆ ಎಲ್ಲ 2 ತಿಂಗಳ ಹಿಂದೆ ಎಲ್ಲ ಗ್ರಾಫ್ಟ್ ಮಾಡಿರೋಂಥದ್ದು ವಿ ಗ್ರಾಫ್ಟ್. ಇದು ಇದರಲ್ಲಿ ಸೀಡ್ ಗಿಡನೂ ಇದೆ, ಗ್ರಾಫ್ಟು ಇದೆ, ಅಪ್ರೋಚ್ ಗ್ರಾಫ್ಟು ಇದೆ, ವಿ ಗ್ರಾಫ್ಟು ಇದೆ. ಎಲ್ಲ ಹೈಟಲ್ಲೂ ನಾವು ಗಿಡಗಳನ್ನ ಮಾಡ್ಕೊತಾ ಹೋಗಿದ್ದೀವಿ. 1 ಅಡಿಯಿಂದ 6 ಅಡಿ 7 ಅಡಿವರೆಗೂ ನಾವು ಗಿಡಗಳನ್ನ